ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ RRB ಗ್ರೂಪ್ ಡಿ 2006ರ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಒಂದೇ ವಿಡಿಯೋದಲ್ಲಿ ತುಂಬ ಕ್ವಶನ್ಸ್ 100 ಕ್ವಶನ್ಸ್ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ನಾನು ಡಿವೈಡ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟು 30 ಕ್ವಶನ್ಸ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟು 2006ರ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. RRB ರೈಲ್ವೆ ನೇಮಕಾತಿ ಪರೀಕ್ಷೆ ಗ್ರೂಪ್ ಡಿಗೆ ಸಂಬಂಧಪಟ್ಟಂಥ ಒಂದು ಪೇಪರ್. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಸೊ ನೋಡಿ, ಈ ಕೆಳಗಿನಲ್ಲಿ ಸರಿಯಾದ ಕ್ರಮ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಬಾಬರ್, ಹುಮಾಯೂನ್, ಜಹಾಂಗೀರ್, ಅಕ್ಬರ್, ಶಹಜಹಾನ್, ಔರಂಗಾಬಾದ್. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಏನೋ ರಾಜರುಗಳಿದಾರೋ ಅಥವಾ ಇದಿದ್ದಾರೋ, ಸೊ ಇವರೆಲ್ಲ ಬರ್ತಕ್ಕಂಥ ಪ್ರಮುಖ ಅರಸರು ಯಾವುದರಲ್ಲಿ ಅಂತ ಹೇಳಿದ್ರೆ ಮೊಘಲರಲ್ಲಿ ಬರ್ತಾರೆ. ಮೊಘಲರಲ್ಲಿ ಬರ್ತಕ್ಕಂಥದ್ದು. ಮೇಯ್ನಾಗಿ ಫಸ್ಟ್ ಬರ್ತಕ್ಕಂಥ ಇವರು ಕಾಲಾವಧಿ ಎಷ್ಟು ಅಂತ ಹೇಳಿದರೆ 1526ರಿಂದ 1857 ತನಕ ಬರುತ್ತೆ. 1857 ಇವರ ಒಂದು ಕಾಲಾವಧಿ ಆಗಿರುತ್ತೆ. ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು, ಅದರಲ್ಲೂ ಸಹ ಈ ಒಂದು ಮೊಘಲರ ಮೂಲ ಪುರುಷ ಅಂತ ಹೇಳಿದರೆ ಅದು ಬಂದು ಬಾಬರ್ ಆಗಿರ್ತಾನೆ. ಸೊ ಆಪ್ಷನ್ 4ರಲ್ಲೂ ಬಾಬರ್ ಕೊಟ್ಟಿದ್ದಾರೆ. ಓಕೆ, ಇವ್ರು ಬಾಬರ್ ಯಾವಾಗ ಅಂತ ಹೇಳಿದ್ರೆ 1526 ಏನು ಶುರುವಾಗುತ್ತೋ ಅದಾದ ನಂತರ 30 ತನಕ ಇವರು ಆಳ್ವಿಕೆಯನ್ನು ನಡೆಸ್ತಾ ಹೋಗ್ತಾರೆ ಬಾಬರ್. ಅದಾದ ನಂತರ ಬರ್ತಕ್ಕಂಥದ್ದು ಹುಮಾಯೂನ್. ಸೊ ಹುಮಾಯೂನ್ ಅಂತ ನೋಡಿದಾಗ ಹುಮಾಯೂನ್ ಇದೊಂದು ಬಿಟ್ಟರೆ ನೆಕ್ಸ್ಟ್ ಎಲ್ಲಾದರೂ ಸಹ ಹುಮಾಯೂನ್ ಕೊಟ್ಟಿದ್ದಾರೆ. ಸೊ ಹುಮಾಯೂನ್ ಬಂದು 1930ರಿಂದ 56ರ ತನಕ ರಾಜ್ಯವನ್ನು ಆಳ್ತಾರೆ. 56ರ ತನಕ ಇವರು 35, ಇವರು 56. ಅದಾದ ನಂತರ ಬರ್ತಕ್ಕಂಥದ್ದು ಅಕ್ಬರ್ ಆಗಿರ್ತಾರೆ. ಸೊ ಅಕ್ಬರ್ ಅಂತ ಹೇಳಿದಾಗ ನೋಡಿ, ಆಪ್ಷನ್ ಬಿ ನಲ್ಲಿದೆ ಅಕ್ಬರ್ ಬರ್ತಕ್ಕಂಥದ್ದು. ಅಕ್ಬರ್ ಆದ ನಂತರ ಬರ್ತಕ್ಕಂಥದ್ದು ಜಹಾಂಗೀರ್ ಆದ ನಂತರ ಶಹಜಹಾನ್, ಅದಾದ ನಂತರ ಔರಂಗಾಬಾದ್, ಅದಾದ ನಂತರ ಮೊಹಮ್ಮದ್ ಶಾ ಅಂತ ಬರ್ತಾರೆ. ಮೊಹಮ್ಮದ್ ಶಾ ಬರ್ತಾರೆ. ಓಕೆ, ಶಾ. ಸೊ ಇವ್ರು ಬರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಏನಿದೆಯೋ ಬಾಬರ್ ನಂತರ ಹುಮಾಯೂನ್ ನಂತರ ಅಕ್ಬರ್ ನಂತರ ಜಹಾಂಗೀರ್, ಅದಾದ ನಂತರ ಶಹಜಹಾನ್, ಅದಾದ ನಂತರ ಔರಂಗಾಬಾದ್, ಈ ರೀತಿ ಆಳ್ವಿಕೆಯನ್ನು ಮಾಡ್ಕೊಳ್ತಾ ಬರ್ತಾರೆ. ಓಕೆ ಫ್ರೆಂಡ್ಸ್, ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇಬಾನ್ ಬಟುಟಾ ಇವನ ಕಾಲದಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದ್ದರು. ಸೊ ಇಲ್ಲಿ ಇಬಾನ್ ಬಟುಟಾ ಅಂತಕ್ಕಂಥನು ಯಾರ ಒಂದು ಕಾಲದಲ್ಲಿ, ಚೀನಿ ಯಾತ್ರಿಕ ಅಂತ ಹೇಳ್ತೀವಿ. ಸೊ ಯಾರ ಒಂದು ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಇಬಾನ್ ಬಟುಟಾ ಅಂತಕ್ಕಂಥನು ಭಾರತಕ್ಕೆ ಭೇಟಿಯನ್ನು ಕೊಡ್ತಾನೆ? ಅಲ್ಲಾವುದ್ದೀನ್ ಖಿಲ್ಜಿ, ಜಿಯಾಸುದ್ದೀನ್ ತುಗ್ಲಕ್, ಶೇರ್ ಶಾ ಸೂರಿ, ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಮೊಹಮ್ಮದ್ ಬಿನ್ ತುಗ್ಲಕ್. ಏನು ಹುಚ್ಚುದೊರೆ ಅಂತ ಏನು ಹೇಳ್ತೀವಿ, ಸೊ ಮೊಹಮ್ಮದ್ ಬಿನ್ ತುಗ್ಲಕ್ ಆಗಿರ್ತಾರೆ. ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ಲಾಸಿ ಕದನ ಸಮಯದಲ್ಲಿ ಬಂಗಾಳದ ನವಾಬನಾಗಿದ್ದವನು ಯಾರು ಅಂತ ಕೇಳಿದ್ದಾರೆ. ಪ್ಲಾಸಿ ಕದನ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ ಅಂತಲೇ ಹೇಳಬಹುದಾಗಿರುತ್ತೆ. ಸೊ ನೋಡಿ, ಪ್ಲಾಸಿ ಕದನ ಅಂತ ಹೇಳಿದಾಗ ಕ್ರಿಸ್ತಶಕ 1757ರಲ್ಲಿ ಏನು ಈ ಒಂದು ಪ್ಲಾಸಿ ಕದನ ನಡೆಯುತ್ತೋ, ಈ ಒಂದು ಟೈಮಲ್ಲಿ ಏನು ಮಾಡ್ತಾರೆ, ಇಂಗ್ಲಿಷ್ ಅಥವಾ ಬ್ರಿಟಿಷರು ಈ ಒಂದು ಬಂಗಾಳದ ನವಾಬನಾಗಿದ್ದ ಸಿರಾಜ್ ಉದ್ ದೌಲನನ್ನು ಸೋಲಿಸಿ ಈ ಒಂದು ತಮ್ಮ ಒಂದು ಭದ್ರ ಬುನಾದಿಯನ್ನು ಸ್ಥಾಪನೆ ಮಾಡ್ಕೊಳ್ತಾರೆ ಭಾರತದಲ್ಲಿ. ಆದರೆ ಆ ಒಂದು ಟೈಮಲ್ಲಿ ನವಾಬನಾಗಿದ್ದನು ಸಿರಾಜ್ ಉದ್ ದೌಲ. ಆಪ್ಷನ್ ಎ ಸಿರಾಜ್ ಉದ್ ದೌಲ್. ಕ್ರಿಸ್ತಶಕ 1757ರಲ್ಲಿ ಈ ಒಂದು ಪ್ಲಾಸಿ ಕದನ ನಡೀತಕ್ಕಂಥದ್ದಾಗುತ್ತೆ. ಆ ಒಂದು ಟೈಮಲ್ಲಿ ಅವನು ಸೋಲ್ತಾನೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, 2006ರ ಫಿಫಾ ವಿಶ್ವಕಪ್ ನಡೆದದ್ದು ಯಾವಾಗ ಅಂತ ಕೇಳಿದ್ದಾರೆ. ಸಾರಿ, ಎಲ್ಲಿ ಅಂತ ಕೇಳಿದ್ದಾರೆ. ಇದು 2006ರ ಪ್ರಶ್ನೆ ಪತ್ರಿಕೆಯಿಂದ ಜರ್ಮನಿ ಅಂತ ಹೇಳ್ಬೋದಾಗುತ್ತೆ. ಈ ಒಂದು ಫಿಫಾ ವಿಶ್ವಕಪ್ ಇಂದ ಇದು 4 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂಥದ್ದಾಗಿರುತ್ತೆ. ಈಗ ರೀಸೆಂಟಾಗಿ 2022ರಲ್ಲಿ ಹಾಕಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನಡೀತಕ್ಕಂಥದ್ದು 2026ಕ್ಕೆ ನೆಕ್ಸ್ಟ್ ಮುಂದೆ ನಡೀತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನೋಡ್ತಾ ಹೋದರೆ 2026ಕ್ಕೆ ಏನಿದೋ ಇದು ಎಲ್ಲಿ ನಡೆಯುತ್ತೆ ಅಂತ ಕೇಳೋದಾದರೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಕೆನಡಾ ಮತ್ತು ಮೆಕ್ಸಿಕೋ. ಸೊ ಈ 3 ದೇಶಗಳಲ್ಲಿ ಹೋಸ್ಟನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. 2022 ತನಕ ಏನಿತ್ತು, ಇದು 32 ಟೀಮ್ಗಳು ಆಡ್ತಾ ಇದ್ವಿ. ಬಟ್ ಈ ಸರಿ 2026ಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಮತ್ತೆ 18 ದೇಶಗಳು ಇನ್ಕ್ಲೂಡ್ ಆಗಿ ಒಟ್ಟು 48 ದೇಶಗಳು 16 ದೇಶಗಳು ಇನ್ಕ್ಲೂಡ್ ಆಗಿದೆ. ಒಟ್ಟು 48 ಟೀಮ್ಸು 2026ಕ್ಕೆ ಕಂಡಕ್ಟ್ ಮಾಡ್ತಕ್ಕಂಥದ್ದಾಗಿದೆ. ಇಲ್ಲಿ ತನಕ 32 ದೇಶಗಳಿದ್ದು 32 ಟೀಮ್ಗಳು ಆಡ್ತಾ ಇದ್ದು. ಇನ್ನು ಮುಂದೆ 48 ಟೀಮ್ಗಳು ಆಡುತ್ತೆ 2026ರಿಂದ. ಅದನ್ನು ಹೋಸ್ಟ್ ಮಾಡ್ತಕ್ಕಂಥದ್ದು US, ಕೆನಡಾ ಮತ್ತು ಮೆಕ್ಸಿಕೋ ಆಗಿರುತ್ತೆ. ಓಕೆ, ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬಹುದಾಗುತ್ತೆ. 4 ವರ್ಷಗಳಿಗೊಮ್ಮೆ ನಡೀತಕ್ಕಂಥದ್ದು ಈ ಒಂದು ಫಿಫಾ ವಿಶ್ವಕಪ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ.
ಒರಿಸ್ಸಾದ ಮುಖ್ಯಮಂತ್ರಿ ಯಾರು? 2006ರಲ್ಲಿ ಕೊಟ್ಟಿದ್ದಾರೆ. ಸೊ ನಮಗೆ ಒರಿಸ್ಸಾದ ಮುಖ್ಯಮಂತ್ರಿ 2006 ಬೇಡ. ಇವಾಗ ಅಟ್ ಪ್ರೆಸೆಂಟು ಒರಿಸ್ಸಾದ ಒಂದು ರಾಜಧಾನಿ ಅಂತ ಹೇಳಿದ್ರೆ ಭುವನೇಶ್ವರ್ ಬರುತ್ತೆ, ಭುವನೇಶ್ವರ್. ಸೊ ಇದರ ಒಂದು ಅಂದರೆ ಒರಿಸ್ಸಾದ ಈಗ 2025ರ ಒಂದು ಮುಖ್ಯಮಂತ್ರಿ ಯಾರಂತ ಹೇಳಿದರೆ ಮೋಹನ್ ಚರಣ್ ಮಝಿ ಅಂತಕ್ಕಂಥವ್ರು ಬರ್ತಾರೆ. ಮೋಹನ್ ಚರಣ್ ಮಝಿ ಒರಿಸ್ಸಾದ ಈಗಿನ ಮುಖ್ಯಮಂತ್ರಿ ಆಗಿರ್ತಾರೆ. ಓಕೆ, ಅದರ ಒಂದು ರಾಜಧಾನಿ ಭುವನೇಶ್ವರ್, ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಭಾರತದ ಈಗಿನ ಹಣಕಾಸು ಮಂತ್ರಿಯನ್ನು ಕೇಳಿದರೆ, ಸೊ ಹಣಕಾಸು ಮಂತ್ರಿ 2006 ಬೇಡ ನಮಗೆ. ಇವಾಗ ಯಾರಂತ ಹೇಳಿದರೆ ನಮ್ಗೆ ಗೊತ್ತಿದೆ, ಅಫ್ಕೋರ್ಸ್ 2025ಕ್ಕೆ ಯಾರಂತ ಹೇಳಿದರೆ ನಿರ್ಮಲಾ ಸೀತಾರಾಮನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಆಗ್ನೇಯ ಕೇಂದ್ರೀಯ ರೈಲ್ವೆ ಸೌತ್ ಈಸ್ಟ್ ಸೆಂಟ್ರಲ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ಬಿಲಾಸ್ಪುರ, ಜಬಲ್ಪುರ, ಭೋಪಾಲ್, ರಾಯ್ಪುರ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಆಗ್ನೇಯ ಕೇಂದ್ರೀಯ ರೈಲ್ವೆ ಅಂತ ಹೇಳಿದ್ರೆ ಬಂದು ಆಪ್ಷನ್ ಎ ಬಿಲಾಸ್ಪುರ ಆಗಿರುತ್ತೆ. ಹೌದಾ, ಬಿಲಾಸ್ಪುರ ಆಗಿರುತ್ತೆ. ಇನ್ನು ಜಬಲ್ಪುರದಲ್ಲಿ ಕಂಡುಬರ್ತಕ್ಕಂಥ ಒಂದು ಕೇಂದ್ರ ಕಚೇರಿ ಅಂತ ಹೇಳಿದ್ರೆ ಪಶ್ಚಿಮ ಕೇಂದ್ರ, ಅಂದರೆ ಪಶ್ಚಿಮ ಸೆಂಟ್ರಲ್ ರೈಲ್ವೆ ಅಂತ ಹೇಳ್ತೀವಿ. ಸೊ ವೆಸ್ಟ್ ಸೆಂಟ್ರಲ್ ರೈಲ್ವೆ ಬರುತ್ತೆ. ಆಪ್ಷನ್ ಬಿ ನಲ್ಲಿ ಏನಿದೆಯೋ ಇದು ವೆಸ್ಟಲ್ಲಿ ಬರ್ತಕ್ಕಂಥದ್ದು. ಓಕೆ, ಸೊ ಆನ್ಸರ್ ಆಪ್ಷನ್ ಎ ಬಿಲಾಸ್ಪುರ ಬಂದು ಆಗ್ನೇಯ ಕೇಂದ್ರ ರೈಲ್ವೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ, ಈ ಕೆಳಗಿನ ಯಾವ ಸ್ಥಳದಲ್ಲಿ ಗರಿಷ್ಠ ಮಳೆ ಬೀಳುತ್ತದೆ? ಇಟಾನಗರ, ಮೌಸಿನ್ರಾಮ್, ಚಿರಾಪುಂಜಿ ಆ್ಯಂಡ್ ತೇಜ್ಪುರ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಬಿ ಮೌಸಿನ್ರಾಮ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 2006ರ ಜುಲೈನಲ್ಲಿ ಬಂಗಾಳ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷರಾಗಿ ಚುನಾಯಿತರಾದವರು ಯಾರು ಅಂತ ಕೇಳಿದರೆ CAB ಅಂತ ಹೇಳಿದರೆ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಬೆಂಗಾಲ್ ಅಂತಕ್ಕಂಥದ್ದು. ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಬೆಂಗಾಲ್ ಬರುತ್ತೆ. ಇದರ ಒಂದು ಅಧ್ಯಕ್ಷರಾಗಿದ್ದವರು ಯಾರು ಅಂತ ಹೇಳಿದ್ರೆ ಇದು 2006ರಲ್ಲಿ ಕೊಟ್ಟಿದ್ದಾರೆ. ಈಗ 2025ಕ್ಕೆ ಯಾರಂತ ಹೇಳಿದರೆ ಸೌರವ್ ಗಂಗೂಲಿ ಅವರ ಬ್ರದರ್ ಅಂತ ಹೇಳ್ಬೋದು. ಬ್ರದರ್ ಇವ್ರು ಬಂದು ಸ್ನೇಹಾಶಿಶ್ ಚಂಡೀದಾಸ್ ಗಂಗೂಲಿ. ಸೊ ಸೌರವ್ ಗಂಗೂಲಿಯವರ ಅಣ್ಣ ಆಗಿರ್ತಕ್ಕಂಥ ಸ್ನೇಹಾಶಿಶ್ ಚಂಡೀದಾಸ್ ಗಂಗೂಲಿರವರು ಈಗ 2025ರ ಬಂಗಾಳ ಕ್ರಿಕೆಟ್ ಸಂಸ್ಥೆ ಅಥವಾ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಬೆಂಗಾಲ್ನ ಒಂದು ಅಧ್ಯಕ್ಷರಾಗಿ ಆಯ್ಕೆಯನ್ನು ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ಸಂಕೇತದ ಭಾಷೆಯ ಪ್ರಕಾರ ಕ್ಲೌಡ್ ಎಂಬುದನ್ನು ಇದನ್ನು ನೀವು ನೋಡ್ಕೊಳ್ತಾ ಹೋಗಿ, ಯಾಕಂದರೆ ABCD ಪ್ರಕಾರ ನೋಡ್ತಾ ಹೋದರೆ ಅಷ್ಟೇ ಇಲ್ಲಿ ಏನೂ ಇಲ್ಲ. ಸಿಗೆ F ಕೊಟ್ಟಿದ್ದಾರೆ, ಮಧ್ಯೆ E ಮಿಸ್ ಆಗಿದೆ. ಸೊ ಒಂದು ಮುಂದೆ ಹೋಗಿದೆ ಅಷ್ಟೇ, ಬಟ್ ಇಲ್ಲಿ ಆನ್ಸರು ರೀಪ್ಲೇಸ್ಮೆಂಟ್ ಆಗಿದೆ. ಸೊ ಇದಕ್ಕೆ ಆನ್ಸರ್ ಅಂತ ನೋಡ್ತಾ ಹೋದರೆ ಆನ್ಸರ್ ಯಾವ್ದು ಬರುತ್ತೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಆನ್ಸರ್ ಬರಬೇಕಿದ್ದು SUDLQB ಇದು ಆನ್ಸರ್ ಆಗಬೇಕಿತ್ತು. ಬಟ್ ಇಲ್ಲಿ ರೀಪ್ಲೇಸ್ಮೆಂಟಲ್ಲಿ ಸ್ವಲ್ಪ ಇದಾಗಿದೆ. ಆನ್ಸರ್ ಬಂದು ಅದಾಗಿರುತ್ತೆ. ಬಟ್ ನೀವು ABCD ಹಾಕೊಂಡು ಅದನ್ನು ಇದು ಮಾಡ್ತಾ ಹೋದರೆ ನಿಮ್ಗೆ ಆನ್ಸರ್ ಆಟೋಮೆಟಿಕ್ ಗೊತ್ತಾಗುತ್ತೆ. ಬಟ್ ಇಲ್ಲಿ ತುಂಬ ಟೈಮ್ ತೊಗೊಳುತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ. ಇದು ಅಷ್ಟೇ ಫ್ಲೈಂಟ್ಗೆ ಕೊಟ್ಟಿರ್ತಕ್ಕಂಥದ್ದು. ನೀವು ABCD ಏನಿದೆಯೋ ಸೊ ಅದು 2 ಅಕ್ಷರ ಅಥವಾ 3 ಇದನ್ನು ಮುಂದೆ ಹಾಕ್ಕೊಳ್ತಾ ಹೋಗಬೇಕು ಅಥವಾ ಹಿಂದೆ ಹಾಕ್ಕೊಳ್ತಾ ಹೋದರೆ ಆಟೋಮೆಟಿಕ್ಕಾಗಿ ಅದಕ್ಕೂ ಆನ್ಸರ್ ಸಿಕ್ಬಿಡುತ್ತೆ. ಸೊ ಅಷ್ಟೇ ನೋಡಿ, ಇಲ್ಲಿ F ಆದಮೇಲೆ D ಕೊಟ್ಟಿದ್ದಾರೆ, ಬಟ್ ಇಲ್ಲಿ D ಆದಮೇಲೆ F ಬಂದಿದೆ. ಹೌದಾ, DEF ಇಟ್ ಮೀನ್ಸ್ ಒಂದು ಮೈನಸ್ ಆಗಿದೆ. ಸೊ ಒಂದು ಮೈನಸ್ ಅಂದರೆ W ಹಿಂದೆ ಹೋಗಬೇಕು. ಸೊ ಹಿಂದೆ ಹೋಗ್ಬೇಕಂತ ಹೇಳಿದ್ರೆ ಯಾವ್ದು ಬರುತ್ತೆ ನಿಮಗೆ ಅಂತ ಹೇಳಿದ್ರೆ ಸೊ U ನೋಡಿದು ಇದೆ ಅಲ್ವಾ. ಸೊ ಇದು ಬರ್ತಕ್ಕಂಥ ಆಪ್ಷನ್ D ಆಗಿರುತ್ತೆ. ನೋಡ್ಕೊಳ್ತಾ ಹೋಗಿ ಅಷ್ಟೇ, 1 2 ಹಿಂದೆ ಮುಂದೆ ಹೋಗುತ್ತೆ. ನೀವು ABCD ಹಾಕ್ಕೊಂಡು ಆರಾಮಾಗಿ ಮಾಡ್ಕೋಬಹುದು. ಓಕೆ, ಈ ಸರಣಿಯ ಮುಂದಿನ ಪದ ಯಾವುದು? 1 4 10 19 31 46 ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, 4ರಲ್ಲಿ 1ನ್ನು ಲೆಸ್ ಮಾಡಿದ್ರೆ ನಿಮಗೆ 3 ಬರುತ್ತೆ. 10ರಲ್ಲಿ 4ನ್ನು ಲೆಸ್ ಮಾಡಿದ್ರೆ 6 ಬರುತ್ತೆ. 19ರಲ್ಲಿ 10ನ್ನು ಲೆಸ್ ಮಾಡಿದ್ರೆ 9 ಬರುತ್ತೆ. ಅದೇ ರೀತಿ 31ರಲ್ಲಿ 19ನ ಲೆಸ್ ಮಾಡಿದ್ರೆ 12 ಬರುತ್ತೆ. ಸೊ 46ರಲ್ಲಿ 31ನ ಲೆಸ್ ಮಾಡಿದ್ರೆ 15 ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೀವು 46ಕ್ಕೆ 18ನ್ನು ಕೂಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 64 ಆಗಿರುತ್ತೆ. ನೆಕ್ಸ್ಟ್ ಈ ಸರಣಿಯ ಮುಂದಿನ ಪದ ಯಾವುದು ಅಂತ ಕೇಳಿದರೆ ಸೇಮ್ ನೋಡಿ, ಇಲ್ಲಿದೆ ಇರ್ತಕ್ಕಂಥದ್ದು 17. 17ರಲ್ಲಿ 23ರಲ್ಲಿ 17ನ್ನು ಲೆಸ್ ಮಾಡಿದ್ರೆ ನಮಗೆ 6 ಬರುತ್ತೆ. ಆ್ಯಂಡ್ ಅದೇ ರೀತಿ 23ರಲ್ಲಿ 19 ಅಂತ ತೊಗೊಂಡ್ರೆ ನಮಗೆ ಎಷ್ಟು 4 ಮುಂದೆ ಹೋಗುತ್ತೆ. ಹೌದಾ, 4 ಲೆಸ್ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಏನಾಗಿದೆ, ಮತ್ತು ಸೇಮ್ ಅದೇ ಪ್ಯಾಟರ್ನ್ ನೋಡಿ, ಇಲ್ಲಿ 6ನ್ನು ಹ್ಯಾಡ್ ಮಾಡ್ತಕ್ಕಂಥದ್ದು. ಇಲ್ಲಿ 6 ಹ್ಯಾಡ್ ಮಾಡಿದ್ದಾರೆ, ಇಲ್ಲಿ 4ನ್ನು ಲೆಸ್ ಮಾಡಿದ್ದಾರೆ, ಪ್ಲಸ್ 6 ಮೈನಸ್ 4 ಅಂತ ತೊಗೊಳ್ತಾ ಹೋದರೆ ನೆಕ್ಸ್ಟ್ ಏನಾಗಿದೆ, ಇಲ್ಲಿ ಪ್ಲಸ್ 6 ಮಾಡಿದ್ದಾರೆ. ಅದಾದ ನಂತರ ನಾವು ಮೈನಸ್ 4ನ್ನು ಮಾಡಬೇಕು. 27ರಲ್ಲಿ 4ನ್ನು ಕಳೆದ್ರೆ ನಮಗೆ 23 ಸಿಗ್ತಕ್ಕಂಥದ್ದಾಗಿರುತ್ತೆ.
ಸೊ ಆನ್ಸರ್ ಆಪ್ಷನ್ ಬಿ 23. ಆ್ಯಂಡ್ ನೆಕ್ಸ್ಟು ಕ್ವಶನ್ ಹೀಗಿದೆ, ಗುಂಪಿಗೆ ಸೇರದ್ದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಗುಂಪಿಗೆ ಸೇರಿದ ಪದ ಅಂತ ಹೇಳಿದ್ರೆ ನೀವು ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳೇನಿದೆಯೋ ಸೊ ಅದನ್ನು ನೀವು ಆರ್ಡರ್ ವೈಸಾಗಿ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ADRO ಏನು ಕೊಟ್ಟಿದ್ದಾರೋ ROAD ರೋಡ್ ಈ ರೀತಿ ಮಾಡಬೇಕಾಗುತ್ತೆ. ಅಥವಾ ಇದು ಟ್ರೈನ್ TRAIN ಟ್ರೈನು. ಸೊ ಅದೇ ರೀತಿ ಇದು ಕೊಟ್ಟಿದ್ದಾರೆ ಟ್ರಕ್ TRUCK ಟ್ರಕ್ಕು. ಸೊ ಈ ರೀತಿ ನೀವು ಮಾಡ್ತಾ ಹೋದರೆ ನೋಡಿ, ಇದು ಮಾರ್ಟ್ ಅಂತ ಆಗ್ಬೋದು ಅಥವಾ ಈ ರೀತಿ ನೋಡ್ತಾ ಹೋದರೆ ಇಲ್ಲಿ ಯಾವುದು ಡಿಫ್ರೆಂಟ್ ಆಗಿರುತ್ತೋ ಆ ವರ್ಡನ್ನ ನೀವು ಗುಂಪಿಂದ ಹೊರಗಡೆ ತೆಗಿಬೇಕಾಗುತ್ತೆ. ಸೊ ಇದು ಅಷ್ಟೇ, ಕೆಳಗಡೆದು ಸೊ ಅಷ್ಟೇ ಅದೇ ರೀತಿ ಸೇಮ್ ಕ್ವಶನ್ ಇದೆ, ಗುಂಪಿಗೆ ಸೇರೋದನ್ನು ತೆಗೀರಿ ಅಂತಕ್ಕಂಥದ್ದು. ಇದು ಅಷ್ಟೇ. ಸೊ ನೀವು ಪದಗಳನ್ನ ಜೋಡಿಸ್ಬಿಟ್ಟು ಆ ಒಂದು 4 ಆಪ್ಷನಲ್ಲಿ ಡಿಫ್ರೆಂಟ್ ಆಗಿರುತ್ತೋ ಅದಕ್ಕೆ ನೀವು ಆನ್ಸರ್ನ ತೊಗೊಳ್ಬೇಕಾಗುತ್ತೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಮೊಸರು, ಹಾಲು, ಎಣ್ಣೆ ಕೊಟ್ಟಿದೆ ನೋಡಿ ಫ್ರೆಂಡ್ಸ್. ಮೊಸರನ್ನ ನಾವು ಹಾಲಿಂದ ಮಾಡ್ತೀವಿ, ಹೌದಾ? ಸೊ ಮೇಡ್ ಬೈ ಹಾಲು ಅಂದರೆ ಏನಂದರೆ ಈ ಒಂದು ಹಾಲಿಂದ ನಾವು ಮಾಡ್ತಕ್ಕಂಥದ್ದು ಮೊಸರಾಗಿರುತ್ತೆ. ಅದೇ ರೀತಿ ಎಣ್ಣೆನ ಯಾವುದರಿಂದ ಮಾಡ್ತಾರೆ ಅಂತಂದರೆ ತೆಂಗಿನಕಾಯಿಂದ ಮಾಡ್ತಾರೆ, ಹೌದಾ? ಆಪ್ಷನ್ ಬಿ ತೆಂಗಿನಕಾಯಿಂದ ಎಣ್ಣೆ ತಯಾರಿಸ್ತಾರೆ, ಹಾಲಿಂದ ಮೊಸರನ್ನ ತಯಾರಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಆ್ಯಂಬಿಷನ್ಗೆ ಡಿಸೈರ್ ಕೊಟ್ಟಿದ್ದಾರೆ, ಎಬಿಲಿಟಿಗೆ ಕೆಪಾಸಿಟಿ, ಆಪ್ಷನ್ ಎ ಕೆಪಾಸಿಟಿ ಬರುತ್ತೆ. ನೆಕ್ಸ್ಟ್ ಗುಂಪಿಗೆ ಸೇರೋದನ್ನು ಗುರುತಿಸಿ 729, 125, 216, 625 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ನೋಡಿ, ಇದು ಸೊ ಫಸ್ಟ್ ಒನ್ ಎ ಏನಿದೆಯೋ ಎ ಬಂದು 729 ಇದೆಯಲ್ವಾ. ಸೊ ಇದನ್ನ 7ನ ಮಲ್ಟಿಪ್ಲೈ ಮಾಡ್ತಾ ಹೋಗಿ 3 ಸರಿ, ಇಟ್ ಮೀನ್ಸ್ 7 × 7 × 7 ಅಂತ ತೊಗೊಂಡ್ರೆ ನಮಗೆ 729 ಬರುತ್ತೆ, ಅಂದರೆ 7 ಕ್ಯೂಬ್ ಮಾಡಿದಾಗ. ಅದೇ ರೀತಿ 216 ಏನಿದೆಯೋ ಇದನ್ನು 6ರಿಂದ ಮಾಡ್ತಾ ಹೋದರೆ 6 ಕ್ಯೂಬ್ ಬರುತ್ತೆ. ಓಕೆ. ಆ್ಯಂಡ್ 125ಗೆ ನಾವು ಮಾಡ್ತಾ ಹೋದರೆ 5 ಕ್ಯೂಬ್ ಬರುತ್ತೆ, 5 ಕ್ಯೂಬ್ ಅಂದರೆ 625 ಬಂದು ಇದು ಒಂದು ವರ್ಗಮೂಲ, ಹೌದಾ? ಸೊ 25ರ ಒಂದು ವರ್ಗಮೂಲ ಅಲ್ಲ, ವರ್ಗ 625. ಸೊ ಇದೆಲ್ಲ ಬರ್ತಕ್ಕಂಥದ್ದು ಘನ ಬರುತ್ತಲ್ವ, ಸೊ ಘನಕ್ಕೆ ಬರುತ್ತೆ. ಬಟ್ ಆಪ್ಷನ್ ಡಿ ಏನಿದೆಯೋ ಅದು ಬಂದು ವರ್ಗ ಸಂಖ್ಯೆ ಆಗಿರುತ್ತೆ. ಹಾಗೆ ಆನ್ಸರ್ ನಾವು ಆಪ್ಷನ್ ಡಿನ ಟಿಕ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, ಯಾವ ರಾಜ್ಯದಲ್ಲಿ ಕಿಲೋಲಾಡಿಯೋ ಅಭಯಧಾಮವಿದೆ? ಯಾವ ರಾಜ್ಯದಲ್ಲಿ ಕಿಲೋಲಾಡಿಯೋ ಅಭಯಧಾಮವಿದೆ? ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಒರಿಸ್ಸಾ ಅಂತ ಕೊಟ್ಟಿದ್ದಾರೆ. ಸೊ ಇರ್ತಕ್ಕಂಥ ಒಂದು ಪ್ಲೇಸ್ ಅಂತ ಹೇಳಿದ್ರೆ ಅದು ಬಂದು ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಬಿ ರಾಜಸ್ಥಾನ. ಗುಂಪಿಗೆ ಸೇರಿದನ್ನು ಗುರುತಿಸಿ ರಿನೆ, ನೈಲ್, ಅಮೆಜಾನ್, ಸ್ಪೀನಚ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಡಿ ಸ್ಪೀನಚ್, ಆಪ್ಷನ್ ಡಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬಿಟ್ಟಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಏನು ಕೊಟ್ಟಿದ್ದಾರೆ? 81, 9, 63 ಕೊಟ್ಟಿದ್ದಾರೆ. ನೋಡ್ತಾ ಹೋದರೆ ನೀವು ಇದು ಏನಿದೆಯೋ ಸೊ ಇದು ಆಪ್ಷನ್ ಇದೇನಿದೆಯೋ ಸೊ ಇದು ನೋಡ್ತಾ ಹೋಗಿ ನೀವು 81, 9, 63 ಇರ್ತಕ್ಕಂಥದ್ದು ನೀವು 9ರಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳಾಗಿರುತ್ತೆ. 3 ಅಷ್ಟೇ 9ರಿಂದ ಡಿವೈಡ್ ಆಗ್ತಕ್ಕಂಥದ್ದು. ಆ್ಯಂಡ್ ಅದೇ ರೀತಿ ಇಲ್ಲಿದೆಯಾ ನೋಡಿ, 225, 105, 15 ಇದೇನಿದೆಯೋ ಸೊ ಇದು 15ನ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳು, 225 ಮತ್ತು 105. ಆ್ಯಂಡ್ ಅದೇ ರೀತಿ ನಿಮಗೆ ಕೊಟ್ಟಿರ್ತಕ್ಕಂಥ 11 ಏನಿದೆಯೋ 11ರಿಂದ ಈ ಒಂದು ಸಂಖ್ಯೆ ಡಿವೈಡ್ ಆಗಬೇಕು ಮತ್ತು ಈ ಒಂದು ಸಂಖ್ಯೆ ಡಿವೈಡ್ ಆಗಬೇಕು, ಹೌದಾ? 11ನ ನೀವು ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ 11 7 77 ನೋಡಿ, 11 7 77 ಆಗಿರುತ್ತೆ. ಅಥವಾ 9 7 63, 15 7 105. ಓಕೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಎ 77 ಆಗುತ್ತೆ. ಮತ್ತೊಂದು ಪ್ರಶ್ನೆ, ಬಿಟ್ಟಿರುವ ಸ್ಥಳವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. 21, 17, 13 ಈ ರೀತಿ ಕೊಟ್ಟಿರೋ ಬದಲು ನಾವು ಈ ರೀತಿ ನೋಡ್ತಾ ಹೋಗೋಣ. ಯಾವ ರೀತಿ ಅಂತ ಹೇಳಿದರೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 21, 12 ಎಷ್ಟು ಬರುತ್ತೆ? 33 ಬರುತ್ತೆ. ಅದೇ ರೀತಿ 9 ಮತ್ತು 24 ಏನಿದೆಯೋ ಇದು ಮಾಡಿದಾಗ ನಮಗೆ 33 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿದೆ ನೋಡಿ, 17 ಮತ್ತು 19 ಏನಿದೆಯೋ ಸೊ ಇವೆರಡನ್ನು ನಮಗೆ ಕೂಡಿದಾಗ ಬರ್ತಕ್ಕಂಥ ಸಂಖ್ಯೆ ಎಷ್ಟು ಅಂತ ಹೇಳಿದರೆ 36 ಆಗಿರುತ್ತೆ. ಓಕೆ, 36. ಅದೇ ರೀತಿ 14 ಮತ್ತು 12 ಕೂಡಿದಾಗ ನಮಗೆ ಬರ್ತಕ್ಕಂಥದ್ದು 36. ಆ್ಯಂಡ್ ನೆಕ್ಸ್ಟ್ ಇಲ್ಲೇನಾಗುತ್ತೆ, 19 ಮತ್ತು 13 ಏನು ಕೊಟ್ಟಿದ್ದಾರೋ ಇವೆರಡನ್ನು ಕೂಡಿದಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟು? 32. ಹಾಗಾದರೆ 17ನ 32ರಿಂದ ನಾವು ಮೈನಸನ್ನು ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಎಷ್ಟು? 15. ಸೊ ಆನ್ಸರ್ ಆಪ್ಷನ್ ಬಿ 15 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತೋಗೋಣ. ಸೀಮಾ ಮತ್ತು ರೀನಾ ಶ್ಯಾಮ್ನ ಹೆಂಡತಿಯರು. ರೀಟಾ ರೀನಾಳ ಮಲಮಗಳು. ಹಾಗಾದರೆ ಸೀಮಾ ರೀಟಾಳಿಗೆ ಏನಾಗಬೇಕು? ಓಕೆ ನೋಡಿ, ಇಲ್ಲಿ ಸೀಮಾ ಮತ್ತು ರೀನಾ ಶ್ಯಾಮ್ನ ಹೆಂಡತಿ. ಸೊ ಫಸ್ಟು ಶ್ಯಾಮ್ ಅಂತ ತಗೊಳ್ಳೋಣ. ಏನಾಗುತ್ತೆ ಇಲ್ಲಿ? ಸೀಮಾ ಮತ್ತು ರೀನಾ, ಆಯಿತಾ? ಸೊ ಇಲ್ಲಿ ರೀಟಾ ರೀನಾಳ ಮಲಮಗಳು. ಸೊ ರೀನಾಳ ಮಲಮಗಳು ರೀಟಾ. ಮಲಮಗಳು ಅಂತಂದರೆ ಇವಳಿಗೆ ಮಗಳಾಗ್ತಾಳೆ. ಸೊ ಸೀನಾಗೆ ಮಗಳಾಗ್ತಾಳೆ, ರೀನಾಗೆ ಮಗಳಾಗ್ತಾಳೆ. ಓಕೆ. ಸೊ ಸೀಮಾ ರೀಟಾಳಿಗೆ ಏನಾಗಬೇಕು ಅಂದರೆ ತಾಯಿ ಆಗಬೇಕು. ಆಪ್ಷನ್ ಸಿ ತಾಯಿ. ಮುಂದಿನ ಪ್ರಶ್ನೆ, ಮತ್ತೊಂದು ಪ್ರಶ್ನೆ ಈ ರೀತಿ ಇದೆ. ರೀಟಾಳು ರಾಮನನ್ನು ತನ್ನ ಗಂಡನಿಗೆ ಪರಿಚಯಿಸುತ್ತಾ
ಹೀಗೆಂದಳು, ರಾಮನ ಸಹೋದರನ ತಂದೆಯು ನನ್ನ ತಾತನ ಒಬ್ಬನೇ ಮಗಳು. ಸೊ ಏನಂತ ಅಂದರೆ ಒಬ್ಬನೇ ಮಗ ಅಂತ ಕೊಟ್ಟಿದ್ದಾರೆ. ಇದನ್ನು ನಿಮ್ಮ ಒಂದು ಸಂಬಂಧಕ್ಕೆ ಅಪ್ಲೈನ ಮಾಡಿಕೊಂಡ್ರೆ ಆನ್ಸರ್ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲ ಡೈರೆಕ್ಟಾಗಿ ಆನ್ಸರ್ಸ್ ಕೊಡ್ತೀನಿ. ಏನಿದು ಈ ಲೈನ್ ಕೊಟ್ಟಿದ್ದಾರೋ, ಸೊ ರಾಮನ ಸಹೋದರನ ತಂದೆಯು ನನ್ನ ತಾತನ ಒಬ್ಬನೇ ಮಗನು ಅಂತ ಕೊಟ್ಟಿದ್ದಾರಲ್ವ. ಸೊ ನೀವು ಒಬ್ಬ ವ್ಯಕ್ತಿಯಾಗಿ, ಓಕೆ, ಸೊ ನನ್ನ ತಾತನ ಒಬ್ಬನೇ ಮಗ ಯಾರಾಗಬೇಕು? ಒಬ್ಬನೇ ಮಗ ತಂದೆ, ಅವ್ರ ತಂದೆ ಆಗಬೇಕು. ಸೊ ಅವ್ರ ತಂದೆಯು ಸಹೋದರನ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಬ್ರು ಯಾರೋ ಇರ್ತಾರಲ್ವ ರಿಲೇಷನ್ನು, ಸೊ ಅವ್ರಿಗೂ ನಿಮಗೂ ಆ ಒಂದು ವ್ಯಕ್ತಿನ ನೆನೆಸ್ಕೊಳ್ತಾ ಹೋದರೆ ಆ ವ್ಯಕ್ತಿ ನಿಮ್ಗೆ ಏನಾಗಬೇಕು ಅನ್ನೋದು ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟು ಎಕ್ಸ್ ಎಂಬುವನು ತನ್ನ ಮನೆಯಿಂದ ಹೊರಟು ಮುಂದಕ್ಕೆ 15 ಮೀಟ್ರ್ ಹೋಗ್ತಾನೆ. ಸೊ ಅದು ಯಾವುದರ ದಿಕ್ಕಾಗಲಿ ಒಟ್ಟಿನಲ್ಲಿ 15 ಮೀಟ್ರ್ ಮುಂದಕ್ಕೆ ಹೋಗ್ತಾನೆ ಅಂತ ಅಂದ್ಕೊಳ್ರಿ. ಸೊ ನಾನು ಈ ಕಡೆಗೆ ತಗೊಳ್ತೀನಿ, ನೀವು ಯಾವ ಕಡೆನಾದ್ರು ತಗೊಳ್ಳಿ. 15 ಮೀಟ್ರ್ ಮುಂದಕ್ಕೆ ಹೋಗ್ತಾನೆ. ಅದಾದ ನಂತರ ಬಲಕ್ಕೆ ತಿರುಗಿ, ಸೊ ಇದು ಹಿಂಗೆ ಬಂದಮೇಲೆ ಬಲ ಅಂದರೆ ಏನಾಗುತ್ತೆ? ಹಿಂಗಾಗುತ್ತೆ. 15 ಬಲಕ್ಕೆ ತಿರುಗಿ 15 ಮೀಟ್ರ್ ಹೋಗ್ತಾನೆ. ನಂತರ ಪ್ರತಿ ಸಾರಿ ಎಡಕ್ಕೆ ತಿರುಗಿಕೊಳ್ತಾನೆ. ಸೊ ಎಡ ಅಂದರೆ ಈ ಕಡೆ ಬಂತು, 10 ಮೀಟ್ರ್ ಹೋಗ್ತಾನೆ. ಅದಾದ ನಂತರ ಎಡ ಅಂತ ಬಂದಾಗ ಸೊ ಇಲ್ಲಿ 15 ಇದೆ, ಇಲ್ಲಿ 20 ಆಯಿತು, 20 ಬರ್ತಾನೆ. ಅದಾದ ನಂತರ ಮತ್ತೆ ಎಡಕ್ಕೆ ಅಂತ ತಿರ್ಕೊಂಡಾಗ ಹಿಂಗೆ ಬರ್ತಾನೆ, 25. ನೋಡಿ ಇಲ್ಲೇ 10 ಇದೆ. ಸೊ ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿಗೆ 15, ಟೋಟಲ್ 25 ಆಯಿತು. ಸೊ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸು ಈಗ ಎಕ್ಸ್ ತನ್ನ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ? ಇಲ್ಲಿಂದ ಹೊರಟಿದ್ದ ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದರೆ ನೋಡಿ, ಇಲ್ಲಿಂದ ಇಲ್ಲಿಗೆ 15 ಇದೆ. ಸೊ ಇಲ್ಲಿಂದ ಇಲ್ಲಿಗೆ 15 ಇದೆ, ಇಲ್ಲಿಂದ ಇಲ್ಲಿಗೆ 5, ಟೋಟಲ್ 20 ಆಯಿತು. ಸೊ ಅಂದರೆ ಇಲ್ಲಿಂದ ಇಲ್ಲಿಗೂ 5 ಆಯಿತು. ಆನ್ಸರ್ ಆಪ್ಷನ್ ಡಿ 5 ಮೀಟರು. ಆಗ್ನೇಯ ದಿಕ್ಕನ್ನು ಪೂರ್ವವೆಂದು, ಈಶಾನ್ಯವನ್ನು ಪಶ್ಚಿಮವೆಂದು, ನೈಋತ್ಯವನ್ನು ದಕ್ಷಿಣವೆಂದು ಸಂಕೇತಿಸಲಾಗಿದೆ. ಹಾಗಾದರೆ ಉತ್ತರ ದಿಕ್ಕನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಇರ್ತಕ್ಕಂಥದ್ದು 4 ದಿಕ್ಕುಗಳಲ್ಲಿ, ಉಪದಿಕ್ಕುಗಳಲ್ಲಿ ಒಂದು ಕೊಟ್ಟಿದ್ದಾರೆ. ಆಗ್ನೇಯ ಕೊಟ್ಟಿದ್ದಾರೆ, ಈಶಾನ್ಯ ಕೊಟ್ಟಿದ್ದಾರೆ, ನೈಋತ್ಯ ಕೊಟ್ಟಿದ್ದಾರೆ, ಉಳಿದಿರ್ತಕ್ಕಂಥದ್ದು ವಾಯುವ್ಯ. ಸೊ ಅದನ್ನು ತೊಗೊಳ್ಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ಪ್ರಶ್ನೆ ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್, ಸೊ ಎಲ್ಲ ಎಕ್ಸ್ ಬಂದಿದೆ, ಕೆಳಗಡೆ ಎಕ್ಸ್ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ? ಆಪ್ಷನ್ 1 ಮತ್ತು 2 ತಪ್ಪಾಗುತ್ತೆ. ಉಳಿದಿರ್ತಕ್ಕಂಥ ಆನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಫಸ್ಟು 2 ಈ ಕಡೆ ಕೊಟ್ಟಿದ್ದಾರೆ. ನೋಡಿ ಇದರಲ್ಲಿದೆ 2 ಇದೆ, ಇಲ್ಲೊಂದಿದೆ. ಅದಾದ ನಂತರ ಏನು ಬಂದಿದೆ? ಕೆಳಗಡೆ ಬಂದಿದೆ, ಇಲ್ಲೊಂದು ಬಂದಿದೆ. ಸೊ ಅದಾದ ನಂತರ ನೋಡಿ 2 ಮತ್ತು ಈ ಒಂದು 4ರಲ್ಲಿ ಏನಿದೆಯೋ ಇದರಲ್ಲಿ 3 ಇದೆ. ಬಟ್ 1 ಮತ್ತು 2ರಲ್ಲಿ ಏನಿದೆ, 1 ಮತ್ತು 3ರಲ್ಲಿ 2 ಲೈನ್ ಇದೆ. ಸೊ ಹಾಗೆ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು 5ನೇ ಚಿತ್ರ ಇಂದು ಅದು 2 ಗೆರೆಗಳು ಮಾತ್ರ ಬರಬೇಕಾಗುತ್ತೆ. ಸೊ ಎಲ್ಲ 2 ಗೆರೆ ಇದೆ, ಬಟ್ ಅಕ್ಕಪಕ್ಕ ಬರಬೇಕು. ಸೊ ಇದು ಒಂದು ಬರೋದಿಲ್ಲ, ಹೌದಾ. ಸೊ ಇಲ್ಲೇನಾಗಿದೆ? ಫಸ್ಟು ಈ ರೀತಿ ಇದೆ, ಅದಾದ ನಂತರ ಈ ರೀತಿ ಇದೆ. ನಾವು ಮತ್ತೆ ಸೇಮ್ ಏನು ಬರಬೇಕು? ಈ ರೀತಿನೇ ಬರಬೇಕು, ಈ ರೀತಿ ಬರಬೇಕು, ಹೌದಾ. ಸೊ ಯಾವುದಿದೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದೆ ನೋಡಿ. ಸೊ ಇದಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನೆಕ್ಸ್ಟ್ 29ನೇ ಪ್ರಶ್ನೆ ಹೇಗಿದೆ? ಪಕ್ಷಿಗಳು ಹದ್ದು ಉಷ್ಟ್ರ ಪಕ್ಷಿ ಅಂತ ಕೊಟ್ಟಿದ್ದಾರೆ. ಸೊ ಪಕ್ಷಿ ಅಂತ ಹೇಳಿದಾಗ ಹದ್ದು ಉಷ್ಟ್ರ ಪಕ್ಷಿ 2 ಸಹ ಪಕ್ಷಿ ಒಳಗಡೆ ಬರ್ತಕ್ಕಂಥದ್ದು. ಸೊ ಹಾಗೆ ಪಕ್ಷಿ ಅಂತ ತೊಗೊಂಡ್ರೆ ಅದರೊಳಗಡೆ ಹದ್ದು ಉಷ್ಟ್ರ ಪಕ್ಷಿ 2 ಬರುತ್ತೆ. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ನಗರ ಜಿಲ್ಲೆ ಪಂಚಾಯತ್ ಅಂತ ಕೊಟ್ಟಿದ್ದಾರೆ. ನಗರ ಅಂತ ಹೇಳಿದಾಗ ನಗರ ಜಿಲ್ಲೆ ನಗರದ ಒಳಗಡೆ ಬರುತ್ತೆ, ಪಂಚಾಯತ್ ಜಿಲ್ಲೆ ಒಳಗಡೆ ಬರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಓಕೆ, ಪಂಚಾಯತ್ ಜಿಲ್ಲೆ ಒಳಗಡೆ ಬರುತ್ತೆ, ಜಿಲ್ಲೆ ನಗರ ಅಂತ ಹೇಳಿದಾಗ ಆಲ್ಮೋಸ್ಟ್ ಜಿಲ್ಲೆಯ ನಗರನೇ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೇನು ಸಪ್ರೇಟ್ ಅಂತ ಏನಿಲ್ಲ. ಸೊ ಅದರಲ್ಲಿ ಇನ್ಕ್ಲೂಡ್ ಆಗ್ತಕ್ಕಂಥದ್ದು. ಪಂಚಾಯತ್ ಅಂತ ಹೇಳಿದಾಗ ಅಲ್ಲಿ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬರ್ಬೋದು, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಯಾವುದಾದ್ರೂ ಬರಬಹುದು. ಸೊ ನಿಮಗೇನು ಆಪ್ಷನ್ಸ್ಗಳಲ್ಲಿ ಈ ಥರ ಕೊಟ್ಟಿದ್ದೆ. ಸೊ ಈ ಥರ ಕೊಟ್ಟಿದ್ರೆ ಅದು ಸಹ ಓಕೆ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಈ ಪಂಚಾಯತ್ ಅಂತ ಹೇಳಿದಾಗ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ಅದು ಬರುತ್ತೆ. ಇಲ್ಲ ನಿಮಗೆ ಏನಾದರೂ ಜಿಲ್ಲೆ ಅಂತ ಹೇಳಿದಾಗ ಸೊ ಜಿಲ್ಲೆ ಒಳಗಡೆ ತಾಲೂಕ್ ಪಂಚಾಯತಿ ಬರೋದು, ತಾಲೂಕು ಪಂಚಾಯತಿ ಒಳಗಡೆ ಜಿಲ್ಲಾ ಪಂಚಾಯತಿ ಬರೋದು, ಈ ರೀತಿಯೂ ಸಹ ನಿಮಗೆ ಕೊಟ್ಟರು ಸಹ ತೊಗೊಳ್ಬಹುದಾಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇಷ್ಟು ಬಂದು 30 ಕ್ವಶನ್ಸ್ ಆಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥ ಏನು ಕ್ವಶನ್ಸ್ಗಳಿದಾವೋ ಇದೆಲ್ಲ ಒಂದು ಇದನ್ನು ಕೊಟ್ಟಿದ್ದಾರೆ. ಯಾವುದಂತ ಹೇಳಿದ್ರೆ ನೋಡಿ,
ಎಸ್ ಪ್ರಶ್ನೆಗಳು ಈ ರೀತಿ ಇದೆ. ಬಟ್ ಇವಾಗ ಈ ಒಂದು ಇಂಗ್ಲೀಷ್ ವರ್ಷನಲ್ಲಿ ಕ್ವಶನ್ಸ್ಗಳು ಇಲ್ಲ ಗ್ರೂಪ್ ಡಿಗೆ. ರೀಡ್ ಈ ಸೆಂಟೆನ್ಸ್ ಟು ಫೈಂಡ್ ಔಟ್ ವೆದರ್ ದೇರ್ ಇಸ್ ಎನಿ ಗ್ರಾಮ್ಯಾಟಿಕಲ್ ಎರರ್ ಇಫ್ ಎನಿ ವಿಲ್ ಬಿ ಒನ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಏನಾದ್ರು ತಪ್ಪಿದ್ರೆ ತಪ್ಪನ್ನು ಟಿಕ್ ಮಾಡಬೇಕು, ಇಲ್ಲ ನೋ ಎರರ್ ಅಂತ ಹಾಕಬೇಕಾಗುತ್ತೆ. ಬಟ್ ಈಗ ಈ ಒಂದು ಇದನ್ನು ತೆಗೆದಿದ್ದಾರೆ. ಸೊ ಇಂಗ್ಲೀಷ್ ಸೆಂಟೆನ್ಸ್ ಕೊಡೋದು ಅಥವಾ ಇಂಗ್ಲೀಷ್ ಕ್ವಶನ್ಸ್ ಅಷ್ಟು ಇದಾಗಿ ಕೊಡ್ತಾ ಇಲ್ಲ, ಎಲ್ಲೋ ಆಲ್ಮೋಸ್ಟ್ ತುಂಬ ಕೆಲವೊಂದನ್ನು ಕೊಡ್ತಿದ್ದಾರೆ ಅಷ್ಟೇ, ಬಟ್ ಇಷ್ಟೊಂದು ಡೀಪಾಗಿ ಏನು ಕೊಡ್ತಿಲ್ಲ. ಸೊ ಇದನ್ನು ನಾನು ಸ್ಕಿಪ್ ಮಾಡ್ತೇನೆ. ಇಲ್ಲ ಬಟ್ ಆನ್ಸರ್ ಬೇಕಂದ್ರೆ ಆನ್ಸರ್ಸ್ನ ಟಿಕ್ ಹಾಕ್ಬಿಡ್ತೀನಿ. ಓಕೆ, ಸೊ ಬೇಕಂದರೆ ನೋಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. 31ಇಂದ ಆನ್ಸರ್ ನೋಡ್ತಾ ಹೋದರೆ ನಮಗೆ ಸಿಗ್ತಕ್ಕಂಥದ್ದು. ಸೊ 31 ಏನೇ, ಇಟ್ ಈಸ್ ನಾಟ್ ಸೇಫ್ ಟು ಡ್ರೈವ್ ಇನ್ ಕೋಲ್ಕತ್ತಾ ಇನ್ ದ ರಶ್ ಹಾರ್ ಅಂತ ಕೊಟ್ಟಿದ್ದಾರೆ, ನೋ ಎರರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ, ನೋ ಎರರ್ ಆಗಿರುತ್ತೆ. ಓಕೆ, ಆ್ಯಂಡ್ ಅದರ ನಂತರ 32 ಕ್ವಶನ್ಸ್ ಬಂದು ನೋಡ್ತಾ ಹೋದರೆ, ಐ ನೀಡ್ ಕ್ಲೀನಿಂಗ್ ಮೈ ಶೂಸ್ ವಿತ್ ಸೋಪ್ ಆ್ಯಂಡ್ ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಸಿ ಆಗಿರುತ್ತೆ. ಅದಾದ ನಂತರ 33ಗೆ ಕ್ವಶನು, ಐ ಡಿಸ್ಕಸ್ ವಿತ್ ದ ಆರ್ಕಿಟೆಕ್ಟ್ ದ್ಯಾಟ್ ಕಲರ್ ಪೇಂಟಿಂಗ್ ದ ವಾಲ್ಸ್ ವಿತ್ ನೋ ಎರರ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮಿಸ್ಟೇಕ್ಸ್ ಆಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಆಪ್ಷನ್ ಸಿ ಮಿಸ್ಟೇಕ್ ಆಗಿದೆ. ಆ್ಯಂಡ್ ನೆಕ್ಸ್ಟ್, ವುಡ್ ಯು ಮೈಂಡ್ ಹೆಲ್ಪ್ ಮೀ ಡೂ ದ ಟಾಸ್ಕ್, ನೋ ಎರರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ, ಹೆಲ್ಪ್ ಮೀ ಅಂತಕ್ಕಂಥದ್ದು. ಆ್ಯಂಡ್ ಅದಾದ ನಂತರ 35 ಬಂದು ಐ ಮ್ಯಾಡ್ ಹಿಮ್ ಟು ಬಿ ದ ಪ್ರಾಜೆಕ್ಟ್ ಅಗೇನ್ಸ್ಟ್ ಈಸ್ ವಿಶಸ್, ನೋ ಎರರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಬಿ, 2B ಅಂತಕ್ಕಂಥದ್ದು ತಪ್ಪಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಹೇಸ್ಗಿಂದ ಕ್ವಶನ್ಸ್ ಎಲ್ಲ ಆ್ಯಂಟೋನಿಮ್ಸ್. ಓಕೆ, ಆ್ಯಂಟೋನಿಮ್ಸ್ ಅಂದರೆ ಅಪೋಸಿಟ್ ವರ್ಡ್ಸ್. ಕನ್ಫ್ಯೂಸ್ಗೆ ಆಪೋಸಿಟ್ ವರ್ಡ್ ಏನಂತ ಹೇಳಿದರೆ ಅದು ಬಂದು ಕ್ಲಾರಿಟಿ. ಆ್ಯಂಡ್ ನೆಕ್ಸ್ಟ್ ಬಂದು ಹಿಂಡರ್ ಕೊಟ್ಟಿದ್ದಾರೆ, ಹಿಂಡರ್ಗೆ ಒಂದು ಆನ್ಸರ್ ಅಂತ ಹೇಳಿದರೆ ಅದು ಬಂದು ಫ್ಯಾಸಿಲೇಟೆಡ್, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟು ರತ್ಲೆಸ್ ಅಂತ ಕೊಟ್ಟಿದ್ದಾರೆ, ರತ್ಲೆಸ್ಗೆ ಒಂದು ಆಪೋಸಿಟ್ ಅಥವಾ ಆ್ಯಂಟೋನಿಯಮ್ ಅಂತ ಹೇಳಿದರೆ ಕ್ಯಾರ್ಲೆಸ್, ಎಸ್ ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಎಸ್ 39 ಬಂದು ಪ್ರಾಮಿನೆಂಟ್ ಅಂತ ಕೊಟ್ಟಿದ್ದಾರೆ. ಪ್ರಾಮಿನೆಂಟ್ಗೆ ಆಪೋಸಿಟ್ ವರ್ಡ್ ಅಂತ ಹೇಳಿದರೆ ಆಬ್ಸ್ಕ್ಯೂರ್, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು ಕ್ಯಾಂಡಿಡ್ ಕೊಟ್ಟಿದ್ದಾರೆ, ಕ್ಯಾಂಡಿಡ್ಗೆ ಆನ್ಸರ್ ಅಂತ ಹೇಳಿದರೆ ಸೆಕ್ರೆಟಿವ್, ಆಪ್ಷನ್ ಬಿ ಸೆಕ್ರೆಟಿವ್. ಆ್ಯಂಡ್ 41 ಬಂದು ಸಿನೋನಿಯಮ್ಸ್ ಕೊಟ್ಟಿದ್ದಾರೆ. ಇನ್ಹೇಲ್ಗೆ ಆನ್ಸರು ಸಿನೋನಿಯಮ್ಸ್ ಅಂತ ಹೇಳಿದ್ರೆ ಸೇಮ್ ಮೀನಿಂಗ್ ಬರಬೇಕು, ಸಮಾನಾರ್ಥಕ ಪದ ಅಂತ ಹೇಳ್ತೀವಲ್ಲ, ಸೊ ಅದಾಗಿರುತ್ತೆ. ಆನ್ಸರ್ ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟು 42ಗೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಬಿ, ನೋ. ಆ್ಯಂಡ್ ನೆಕ್ಸ್ಟು 43ಗೆ ಆನ್ಸರ್ ಬಂದು ಆಪ್ಷನ್ ಸಿ, ಎಕ್ಸ್ನರೇಟ್ ಬರುತ್ತೆ. ಆ್ಯಂಡ್ 44 ಬಂದು ನಟೋರಸ್ಗೆ ಆನ್ಸರ್ ಆಪ್ಷನ್ ಎ, ಇನ್ಫೇಮಸ್ ಆಗಿರುತ್ತೆ. ಆ್ಯಂಡ್ 45 ಆನ್ಸರ್ ಮಾರಸ್ಗೆ ಆನ್ಸರ್ ಬಂದು ಆನ್ಸರ್ ಆಪ್ಷನ್ ಎ, ಹ್ಯಾಪಿ. ಆ್ಯಂಡ್ ಅದಾದ ನಂತರ ಕರೆಕ್ಟ್ ವರ್ಡ್ನ ಫಿಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ಹಿಸ್ ಲಾಂಗ್ ಹಿಲ್ನೆಸ್ ಹ್ಯಾಡ್ ರೆಡ್ಯೂಸ್ ಅಂತಕ್ಕಂಥದ್ದಾಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಅಂತ ನೋಡ್ತಾ ಹೋದರೆ ಹೈಸ್ 46ಗೆ ಆನ್ಸರ್ ಬಂದು ಸಿ, 2. ಹಿಸ್ ಲಾಂಗ್ ಹಿಲ್ನೆಸ್ ಹ್ಯಾಡ್ ರೆಡ್ಯೂಸ್ಡ್ ಹಿಮ್ ಟು ಅ ಸ್ಕೆಲೆಟನ್ ಅಂತಕ್ಕಂಥದ್ದು. ಆ್ಯಂಡ್ ಹಿ ವಿಲ್ ನಾಟ್ ಸಕ್ಸಿಡೆಡ್ ಡ್ಯಾಶ್ ಹಿ ವರ್ಕ್ಸ್ ಹಾರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅನ್ಲೆಸ್, ಆಪ್ಷನ್ ಡಿ ಆಗಿರುತ್ತೆ.